ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಕುಂಭ ರಾಶಿಯ ಮಿತ್ರರೇ, ಇಂದು ನಾನು ನಿಮ್ಮ ಮುಂದೆ ಒಂದು ಅತ್ಯಂತ ಅಪರೂಪದ ಮತ್ತು ವಿಶಿಷ್ಟವಾದ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ. ಇದನ್ನು ನೀವು ವರ್ಷಗಳಲ್ಲಿ ಒಮ್ಮೆ ಮಾತ್ರ ಕೇಳಲು ಸಾಧ್ಯವಾಗುವಂತಹ ಸುಸಂದರ್ಭ ಎಂದು ಹೇಳಬಹುದು. ಹೌದು, ಆಕಾಶ ಮಂಡಲದಲ್ಲಿ ಸದ್ಯಕ್ಕೆ ಅಂತಹ ಒಂದು ಗ್ರಹಗಳ ಗೋಚರ ಸ್ಥಿತಿ ನಿರ್ಮಾಣವಾಗಿದೆ. ಇದು ನಿಮ್ಮ ಜೀವನವನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ನಿಮ್ಮ ಜೀವನದಲ್ಲಿ ಏನೇ ಸಂಕಷ್ಟಗಳಿರಲಿ, ಇಂದಿನ ಈ ಮಾಹಿತಿ ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಿಸುವುದು ಖಚಿತ. ನಾವು ಇಂದು ಚರ್ಚಿಸುತ್ತಿರುವುದು ಶನಿ, ಗುರು, ರಾಹು ಮತ್ತು ಕೇತು ಎಂಬ 4 ಪ್ರಭಾವಿ ಗ್ರಹಗಳ ಮಹಾ ಸಂಗಮದ ಬಗ್ಗೆ. ಇವು ಕುಂಭ ರಾಶಿಯವರ ಪಾಲಿಗೆ ಅತ್ಯಂತ ದೊಡ್ಡ ಧನ ಯೋಗವನ್ನು ಹೊತ್ತು ತರುತ್ತಿವೆ. ಇದು ನಿಮ್ಮನ್ನು ಶೂನ್ಯದಿಂದ ಶಿಖರಕ್ಕೆ ಹೇಗೆ ಕರೆದೊಯ್ಯುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಕುಂಭ ರಾಶಿಯ ಪ್ರಸ್ತುತ ಪರಿಸ್ಥಿತಿ. ಸ್ನೇಹಿತರೆ, ಖಂಡಿತ ನಮಗೆ ತಿಳಿದಿದೆ, ಕುಂಭ ರಾಶಿಯವರ ಪಾಲಿಗೆ ಈಗ ಸಾಡೆಸಾತಿಯ 3ನೇ ಹಂತ ನಡೆಯುತ್ತಿದೆ. ಇದರಿಂದಾಗಿ ನಿಮ್ಮಲ್ಲಿ ಹೆಚ್ಚಿನವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರಬಹುದು. ಆದಾಯಕ್ಕಿಂತ ಹೆಚ್ಚು ಖರ್ಚು ಆಗುತ್ತಿರಬಹುದು. ಕೆಲವರಿಗೆ ಆದಾಯದ ಮೂಲಗಳೇ ಮುಚ್ಚಿಹೋಗಿರಬಹುದು. ಬಹಳ ಚೆನ್ನಾಗಿ ನಡೆಯುತ್ತಿದ್ದ ವ್ಯಾಪಾರಗಳು ಏಕಾಏಕಿ ಸ್ಥಗಿತಗೊಂಡಿರಬಹುದು, ಅಥವಾ ಕಾನೂನು ಸಂಘರ್ಷಗಳು ನಿಮ್ಮನ್ನು ಕಾಡುತ್ತಿರಬಹುದು. ಸಾಲದ ಸುಳಿಗೆ ಸಿಲುಕಿ ಅದನ್ನು ತೀರಿಸಲು ಆಸ್ತಿಯನ್ನೇ ಮಾರಬೇಕಾದ ಅನಿವಾರ್ಯತೆ ಕೆಲವರಿಗೆ ಎದುರಾಗಿರಬಹುದು. ಮಾನಸಿಕ ಆತಂಕ ಮತ್ತು ಆರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮನ್ನು ಹೈರಾಣಾಗಿಸಿರಬಹುದು. ಆದರೆ ಸ್ನೇಹಿತರೆ, ಈಗ ಕಾಲ ಬದಲಾಗುತ್ತಿದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಸಿಗುವ ಸಮಯ ಹತ್ತಿರ ಬಂದಿದೆ. 4 ಗ್ರಹಗಳ ಮಹಾ ಸಂಯೋಗ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ, ಗುರು, ರಾಹು ಮತ್ತು ಕೇತು ಎಂಬ ಗ್ರಹಗಳು ಒಂದು ರಾಶಿಯಲ್ಲಿ ದೀರ್ಘಕಾಲ ನೆಲೆಸುತ್ತವೆ ಮತ್ತು ಇವುಗಳ ಪ್ರಭಾವ ಅತ್ಯಂತ ಗಾಢವಾಗಿರುತ್ತದೆ. ಕುಂಭ ರಾಶಿಯವರಿಗೆ ಶನಿ ರಾಶಿ ಅಧಿಪತಿ, ಗುರು ಲಾಭ ಮತ್ತು ಧನ ಸ್ಥಾನದ ಅಧಿಪತಿ. ರಾಹು ಮತ್ತು ಕೇತು ಕೂಡ ಕುಂಭ ರಾಶಿಯವರಿಗೆ ಅತ್ಯಂತ ಪ್ರಮುಖ ಗ್ರಹಗಳಾಗಿವೆ. ಪ್ರಸ್ತುತ ಈ 4 ಗ್ರಹಗಳು ತಮ್ಮದೇ ಆದ ಅಥವಾ ಮಿತ್ರ ಗ್ರಹಗಳ ನಕ್ಷತ್ರದಲ್ಲಿ ಸ್ಥಿತವಾಗಿವೆ. ಶನಿ ದೀರ್ಘಕಾಲದಿಂದ ತನ್ನದೇ ನಕ್ಷತ್ರದಲ್ಲಿದ್ದಾನೆ, ಮುಂದೆ ಬುಧನ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ. ಗುರು ತನ್ನದೇ ನಕ್ಷತ್ರದಲ್ಲಿದ್ದು ಮುಂದೆ ಮಿತ್ರ ನಕ್ಷತ್ರಕ್ಕೆ ಚಲಿಸಲಿದ್ದಾನೆ. ರಾಹು ಶತಭಿಷ ನಕ್ಷತ್ರದಲ್ಲಿ ಮತ್ತು ಕೇತು ಮಗ ನಕ್ಷತ್ರದಲ್ಲಿದ್ದಾರೆ. ಇಂತಹ ಅಪರೂಪದ ನಕ್ಷತ್ರಗಳ ಸ್ಥಿತಿ ನಿಮ್ಮ ಜೀವನದಲ್ಲಿ ಕಾಯಕಲ್ಪವನ್ನು ಉಂಟುಮಾಡಲಿದೆ. ನಾನು ನಿಮಗೆ ಭರವಸೆ ನೀಡುತ್ತೇನೆ, ಮುಂದಿನ 12 ರಿಂದ 13 ತಿಂಗಳುಗಳು, ಅಂದರೆ ಜೂನ್ 2027 ರವರೆಗೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ಶನಿ ಮತ್ತು ಗುರುವಿನ ಪಾತ್ರ. ಶನಿ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ, ಅಂದರೆ ಧನ ಭಾವದಲ್ಲಿದ್ದಾನೆ ಮತ್ತು ಲಾಭ ಭಾವದ ಮೇಲೆ ದೃಷ್ಟಿ ನೆಟ್ಟಿದ್ದಾನೆ. ಇದು ನಿಮ್ಮ ಧನ ಭಾವವನ್ನು ಸಕ್ರಿಯಗೊಳಿಸುತ್ತದೆ. ಈ ಸಾಡೆಸಾತಿ ಮುಗಿಯುವ ಹೊತ್ತಿಗೆ ಶನಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ, ಸುಖ ಮತ್ತು ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತಾನೆ. ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಕನಸುಗಳನ್ನು ನನಸಾಗಿಸುವ ಹೊಣೆ ಶನಿಯದ್ದು. ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ ಲಾಭೇಶ್ ಮತ್ತು ಧನೇಶ್ ಆಗಿದ್ದಾನೆ. ಜೂನ್ 2, 2026 ರಂದು ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಆಗ ಅವನು ನಕ್ಷತ್ರ ರೀತ್ಯ ಅತ್ಯಂತ ಬಲಶಾಲಿಯಾಗುತ್ತಾನೆ. ಇದರಿಂದ ಉದ್ಯೋಗ, ವೃತ್ತಿಜೀವನ, ವಿದೇಶ ಪ್ರಯಾಣ ಮತ್ತು ವ್ಯವಹಾರದಲ್ಲಿ ನಿಮಗೆ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಅಪಾರವಾದ ಸಂಪತ್ತು ಮತ್ತು ಗೌರವ ನಿಮ್ಮದಾಗಲಿದೆ. ರಾಹು ಮತ್ತು ಕೇತುವಿನ ಪ್ರಭಾವ. ರಾಹು ನಿಮ್ಮ ರಾಶಿಯ 1ನೇ ಮನೆಯಲ್ಲಿದ್ದಾನೆ. ಇದು ನಿಮಗೆ ಧೈರ್ಯ ಮತ್ತು ಹೊಸ ಯೋಜನೆಗಳನ್ನು ನೀಡುತ್ತದೆ. ಆದರೆ ನೆನಪಿಡಿ, ರಾಹು ಕುಂಭ ರಾಶಿಯಲ್ಲಿ ಡಿಸೆಂಬರ್ 5, 2026 ರವರೆಗೆ ಇರುತ್ತಾನೆ. ಈ ಅವಧಿಯಲ್ಲಿ ನೀವು ಸಿಟ್ಟು ಮತ್ತು ಅವಸರವನ್ನು ಬಿಟ್ಟು ಯೋಜನಾಬದ್ಧವಾಗಿ ಕೆಲಸ ಮಾಡಿದರೆ ಮಾತ್ರ ದೊಡ್ಡ ಯಶಸ್ಸು ಸಿಗಲಿದೆ. ಕೇತು ನಿಮ್ಮ 7ನೇ ಮನೆಯಲ್ಲಿದ್ದು ವ್ಯಾಪಾರಕ್ಕೆ ತುಂಬಾ ಒಳ್ಳೆಯವನಾಗಿದ್ದಾನೆ. ಆದರೆ ನಿಮ್ಮ ಪಾಲುದಾರರು ಅಥವಾ ಜೀವನ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಕಾಯ್ದುಕೊಳ್ಳುವುದು ಅಗತ್ಯ. ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ, ಅದನ್ನು ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಅಷ್ಟಕವರ್ಗ ಎಂಬ ರಹಸ್ಯ. ಸ್ನೇಹಿತರೆ, ಈ ಎಲ್ಲಾ ಫಲಗಳು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕೆಂದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿನ ಅಷ್ಟಕವರ್ಗ ಕೋಷ್ಟಕವನ್ನು ಒಮ್ಮೆ ಪರಿಶೀಲಿಸಬೇಕು. ಮೀನ ರಾಶಿಯಲ್ಲಿ ಸದ್ಯಕ್ಕೆ ಶನಿ ಸಂಚರಿಸುತ್ತಿದ್ದಾನೆ. ಅಲ್ಲಿ ಶನಿಗೆ 4 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳು ಇದ್ದರೆ ಈ ಸಮಯವು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಮತ್ತು ಯಶಸ್ವಿ ಸಮಯವಾಗಲಿದೆ. ಒಂದು ವೇಳೆ 4ಕ್ಕಿಂತ ಕಡಿಮೆ ಇದ್ದರೆ ಲಾಭದ ಪ್ರಮಾಣದಲ್ಲಿ ಇಳಿಕೆಯಾಗಬಹುದು. ಅದೇ ರೀತಿ ಗುರುವನ್ನು ಪರಿಶೀಲಿಸಿ. ಗುರುವಿಗೆ ಕನಿಷ್ಠ 5 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳು ಇರಬೇಕು. ಬಿಂದುಗಳು ಕಡಿಮೆ ಇದ್ದರೆ ಜೀವನದಲ್ಲಿ ಹೋರಾಟ ಮುಂದುವರಿಯಬಹುದು. ಪರಿಹಾರಗಳು. ಒಂದು ವೇಳೆ ಅಷ್ಟಕವರ್ಗದಲ್ಲಿ ಬಿಂದುಗಳು ಕಡಿಮೆ ಇದ್ದರೆ ಗಾಬರಿಯಾಗಬೇಡಿ. ಸೂಕ್ತವಾದ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ನೀವು ಈ 12 ರಿಂದ 13 ತಿಂಗಳುಗಳ ಪೂರ್ಣ ಲಾಭವನ್ನು ಪಡೆಯಬಹುದು. ಒಬ್ಬ ವ್ಯಕ್ತಿಯ ಜನ್ಮ ಕುಂಡಲಿಗೆ ಅನುಗುಣವಾಗಿ ಅಷ್ಟಕವರ್ಗವನ್ನು ಪರಿಶೀಲಿಸಿ ಅಲ್ಲಿನ ದೋಷಗಳಿಗೆ ತಕ್ಕಂತೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಆದಾಗ್ಯೂ ನೀವು ಸಾಮಾನ್ಯವಾಗಿ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಶನಿವಾರದಂದು ಬಡವರಿಗೆ ದಾನ ಮಾಡುವುದು,
ಹಾಗೆ ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಪಠಿಸುವುದು, ವಿಶೇಷವಾಗಿ ಕಾರ್ಮಿಕರಿಗೆ ಊಟೋಪಚಾರ ಮಾಡುವುದು ಅಥವಾ ರೋಗಿಗಳಿಗೆ ಔಷಧಿಯ ವಿಷಯದಲ್ಲಿ ಕೈಲಾದ ಸಹಾಯ ಮಾಡುವುದು ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮ ಸಮಸ್ಯೆಗಳನ್ನು ತಗ್ಗಿಸಲು ಸಹಕಾರಿಯಾಗಲಿದೆ. ಸ್ನೇಹಿತರೆ, ಈ ಸುವರ್ಣ ಅವಕಾಶವನ್ನು ಕೈಚೆಲ್ಲಬೇಡಿ, ಏಕೆಂದರೆ 2027ರ ನಂತರ ಶನಿ ನೀಚ ಸ್ಥಿತಿಗೆ ತಲುಪುತ್ತಾನೆ. ಆಗ ಮತ್ತೆ ಕಷ್ಟಗಳು ಎದುರಾಗಬಹುದು. ಆದ್ದರಿಂದ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಇದು ಕುಂಭ ರಾಶಿಯವರ ಜೀವನದ ಅತ್ಯಂತ ದೊಡ್ಡ ಲೈಫ್ ಚೇಂಜಿಂಗ್ ಕ್ಷಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಶ್ರೀರಾಮ್.